ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಾಂತಿ ಅವರೇ, ನಮಸ್ತೆ. ಬನ್ನಿ ಒಳಗೆ. ಹಾ, ಬಾರಾಗ. ಕೂತ್ಕೋ. ಕೂತ್ಕೊಳ್ಳಿ, ಬಂದೆ. ರಾಘವ್, ಅವ್ರು ಹೇಳ್ದಂಗ್ ಕೇಳ್ಬೇಕು ಆಯ್ತಾ? ಅವ್ರು ಏನೇ ಹೇಳಿದ್ರು ಅದನ್ನ ಚೆನ್ನಾಗಿ ತಿಳ್ಕೊಂಡು ನಿನ್ ಪುಸ್ತಕದಲ್ಲಿ ಬರ್ಕೊಂಡು ಚೆನ್ನಾಗಿ ಓದ್ಬೇಕು ಆಯ್ತಾ? ಚೆನ್ನಾಗಿ ಓದ್ಕೋ. ತಗೊಳ್ಳಿ. ಅಯ್ಯೋ, ಯಾಕಿದೆಲ್ಲ ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್. ಸದ್ಯಕ್ಕಿದನ್ ಕೊಡಿ, ಹೋಗ್ತಾ ಹೋಗ್ತಾ ಹೆಂಗ್ ನೀರ್ ಕುಡಿಸ್ತೀನಿ ಅಂತ ನೋಡ್ತಾ ಇರು. ಅಮ್ಮ ಸಾಕು. ಸಾಕ? ಬಾ, ಹೋಮ್ವರ್ಕ್ ಮಾಡೋಣ. ಬರಿತಾ ಇರೋ, ಬಂದೆ. ನೀವ್ ಹೊರಡಿ. ನಾನು ಇಲ್ಲೇ ಇದ್ದು ರಾಘವ್ನ ಕರ್ಕೊಂಡೋಗ್ತೀನಿ. ಸುಶಾಂತ್ ಸೈಟಿಂದ ಬರುವಾಗ ಮಗುನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹೌದಾ? ಅವ್ರು ಹೇಳಿದಾರೆ ಅಂದ್ರೆ ರಾಘವ್ನ ಬಂದು ಅವರೇ ಕರ್ಕೊಂಡ್ ಬರ್ತಾರೆ ಬಿಡಿ. ಸರಿ, ನಾನು ಹೋಗಿ ಬರ್ತೀನಿ. ಸರಿ. ನಿಮ್ಮ ಹತ್ರ ಏನೋ ವಿಷಯ ಮಾತಾಡ್ಬೇಕಿತ್ತು. ಏನು? ಏನಿಲ್ಲ, ರಾಘವನ್ಗೆ ಮನೆಗೆ ಬಂದು ಪಾಠ ಹೇಳ್ಕೊಡ್ಬೋದಾ? ಯಾಕೆ ಶಾಂತಿ ಅವರೇ, ನಿಮಗಿಲ್ಲಿಗೆ ಬರಕ್ ಇಷ್ಟ ಇಲ್ವಾ? ಅಥವಾ ಬರಕ್ ತೊಂದರೆ ಆಗ್ತಿದ್ಯಾ? ಹಾಗೇನೂ ಇಲ್ಲ. ಮಗು ಸ್ಕೂಲಿಂದ ಬರ್ತಾ ಇದ್ದ ಹಾಗೆ ಅವನನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬರ್ಬೇಕು. ಅವನಿಗೇನೂ ತಿನ್ನಿಸ್ದೆ ಕರ್ಕೊಂಬರಕ್ಕಾಗತ್ತಾ? ಹಾಗೆ ಗಡಬಿಡಿಲ್ ಬರ್ಬೇಕಾಗತ್ತೆ. ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಸರಿ, ಯೋಚನೆ ಮಾಡಿ ಹೇಳ್ತೀನಿ. ಸರಿ, ನಾನು ಹೋಗಿ ಬರ್ತೀನಿ. ರಾಘವ್, ಬಾಯ್. ಬಾಯ್. ವರ್ಷ, ಚಿಕ್ಕಿ, ಎಲ್ಲಿದ್ದೀರಾ ನೀವು? ಮನೇಲಿ ಕಾಣಿಸ್ತಿಲ್ಲ. ನಾನು ಹೊರಗಡೆ ಇದ್ದೀನಿ. ರಾಘವ್ನ ಟ್ಯೂಷನಿಗೆ ಬಿಡೋದಕ್ಕೆ ಬಂದಿದ್ದೀನಿ. ಓ, ರಾಘವ್ನ ಟ್ಯೂಷನ್ಗ? ಸರಿ, ಆ ವಿಷಯ ಆಮೇಲೆ ಮಾತಾಡೋಣ. ನಾನ್ ಯಾಕೆ ಫೋನ್ ಮಾಡ್ದೆ ಗೊತ್ತಾ ನಿಮ್ಗೆ? ನಿಮ್ಮಿಂದ ನಂಗೊಂದು ಅರ್ಜೆಂಟ್ ಹೆಲ್ಪ್ ಆಗ್ಬೇಕಿತ್ತಲ್ಲ. ಏನ್ ಹೇಳು ವರ್ಷ? ಏನಿಲ್ಲ, ನಮ್ ಕಾಲೇಜಲ್ಲಿ ಎಲ್ಲಾರ ಮನೆಯಿಂದ ಒಂದು ಸ್ಪೆಷಲ್ ಡಿಶ್ ಮಾಡ್ಕೊಂಡ್ ಬರ್ಬೇಕು. ನೀವು ಸ್ಪೆಷಲ್ ಡಿಶ್ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಅಲ್ವಾ? ಹೇಳಿ, ನನಗೇನ್ ಮಾಡ್ಕೊಡ್ತೀರಾ? ಅಷ್ಟೇ ತಾನೆ, ಮಾಡ್ಕೊಟ್ರಾಯ್ತು.
ಇಷ್ಟಕ್ಕೆಲ್ಲ ನೀನ್ ಇಷ್ಟೊಂದು ಕೇಳ್ಕೋಬೇಕಾ? ಇಲ್ಲ ಚಿಕ್ಕಿ, ನೀವೇ ಹೇಳಿ ಏನ್ ಮಾಡ್ಕೊಡ್ತೀರಾ? ಯಾಕೆ ಅಂದ್ರೆ ನನ್ ಕಾಲೇಜಲ್ಲಿ ಆ ಡಿಶ್ ಹೆಸರು ಕೊಡ್ಬೇಕು. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಉಂಡೆ ಮಾಡ್ಕೊಡ್ಲಾ? ತುಂಬಾ ರುಚಿ ರುಚಿಯಾಗಿರುತ್ತೆ. ನಿನಗದನ್ನೇ ಮಾಡ್ಕೊಡ್ತೀನಿ. ಹಾ ಸರಿ, ನಾನು ಅದೇ ಹೆಸರು ಕೊಡ್ತೀನಿ. ಥ್ಯಾಂಕ್ ಯು ಚಿಕ್ಕಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಸರಿ ಸರಿ ಬೇಗ ಮನೆಗ್ ಬನ್ನಿ, ಬೋರ್ ಆಗ್ತಿದೆ ನಂಗೆ. ಸರಿ ವರ್ಷ, ಬಾಯ್. ಚಿಕ್ಕಿ, ನೀವೇನೇ ಅಡ್ಗೆ ಮಾಡಿ ಅದು ಸಕ್ಕ ಟೇಸ್ಟಿ ಆಗಿರುತ್ತೆ. ಅದ್ ಹೇಗೆ? ಅದ್ ಹೇಗಂದ್ರೆ ನೀನ್ ಚಿನುಕುರುಳಿ ತರ ಪಟಪಟ ಅಂತ ಮಾತಾಡ್ತೀಯಲ್ಲ ಹಾಗೆ. ಅಲ್ಲ ಚಿಕ್ಕಿ, ನೀವ್ ಯಾಕೆ ರಾಘವ್ನ ಟ್ಯೂಷನಿಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರೋ ಶ್ರಮ ತಗೋತೀರಾ? ನಾನೇ ಮನೇಲಿ ಹೇಳ್ಕೊಡ್ತೀನಲ್ಲ. ಹೇಳ್ಕೊಡ್ತೀಯ ನೀನ್ ಹೇಳ್ಕೊಟ್ಟಿದ್ದ ನಾನು ನೋಡ್ಲಿಲ್ವಮ್ಮ? ಇಷ್ಟು ದಿನ ಇಲ್ದಿರೋದು ರಾಘವ್ ಮೇಲೆ ಇಷ್ಟೊಂದು ಪ್ರೀತಿ. ಅಲ್ಲ ವರ್ಷ, ನಿನ್ ಸ್ಟಡೀಸ್ಗೆ ನಿನ್ ಟೈಮ್ ಇಲ್ಲ ಅಂತದ್ರಲ್ಲಿ ನೀನ್ ರಾಘವ್ಗೆ ಪಾಠ ಹೇಳ್ಕೊಡ್ತೀಯಾ? ಅದ್ ಹಾಗಲ್ಲ ಚಿಕ್ಕಪ್ಪ, ನಾನು ಮತ್ತಿನ್ ಹೇಗೆ ವರ್ಷ? ಏನು ಇಷ್ಟು ದಿನ ರಾಘವ್ ಸ್ಟಡೀಸ್ ಮೇಲೆ ಕನ್ಸರ್ನ್ ಇಲ್ದೇ ಇರೋ ನೀನು ಸಡನ್ ಆಗಿ ಟ್ಯೂಷನ್ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ಯಾ? ಚಿಕ್ಕಪ್ಪ ವರ್ಷ,